ಯಸ್1 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜಾವೀದ್ ಇಕ್ಬಾಲ್. ನೀವು ನೋಡ್ತಾ ಇದ್ದೀರಾ ಯಸ್1 ಕನ್ನಡ ನ್ಯೂಸ್. ಇವತ್ತು ದಿನ ಕೋಲಾರದಲ್ಲಿ ಕಾಂಗ್ರೆಸ್ ಆಫೀಸ್ ಹತ್ರ ಎಲ್ಲ ಸಮುದಾಯ ಜನರೇ ಸೇರಿಸಿ ನಜೀರ್ ಅಹಮದ್ ರಾಜೀನಾಮೆ ವಿರುದ್ಧ ಪ್ರತಿಭಟನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆ ಮತದಾನ ಬಳಿಕ ಜನರ ಹೇಳಿಕೆ, ಯಾವುದು ಕಾರಣಕ್ಕೆ ರಾಜೀನಾಮೆ ನೀಡಬಾರ್ದು, ನಾವು ಎಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೀರಿ. ಈ ಥರ ಘಟನೆ ನಡೀತಾ ಇದ್ದರೆ ಬರೋದು ಚುನಾವಣೆ 2028ರಲ್ಲಿ ತೊಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ವಿನಂತಿ ಹೈಕಮಾಂಡಿಗೆ, ನಮ್ಮ ಎಲ್ಲರ ಕಡೆಯಿಂದ ವಿನಂತಿ ಹೈಕಮಾಂಡಿಗೆ, ಯಾವುದು ಕಾರಣಕ್ಕೂ ರಾಜೀನಾಮೆ ತಗೊಳ್ಬಾರ್ದು. ಇದು ಪ್ರತಿಭಟನೆ ಅಲ್ಲ, ನಮ್ಮ ಹಕ್ಕೊತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸತತವಾಗಿ 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನ ಕಾಪಾಡಿಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ರಲ್ಲಿ ಅಲ್ಪಸಂಖ್ಯಾತರ ಪಾತ್ರ, ಅಹಿಂದ ವರ್ಗಗಳ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. 45 ವರ್ಷಗಳಿಂದನೂ ಕೂಡ ಮಾನ್ಯ ನಸೀರ್ ಅಹಮದ್ ಸಾಹೇಬರು ಕಾಂಗ್ರೆಸ್ ಪಕ್ಷವನ್ನ NSಯುಯಿಂದ ಹಿಡಿದು ರಾಜ್ಯದ ಎಲ್ಲಾ ಘಟಕಗಳಲ್ಲೂ ಕೂಡ ಕೆಲಸ ಮಾಡಿ ಪಕ್ಷವನ್ನ ಆಯಾ ಕಾಲಕ್ಕೆ ಅಧಿಕಾರಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಉಪಚುನಾವಣೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಯಾವ ಉಪಚುನಾವಣೆ ನಡೆದಿದೆಯೋ ಆ ಉಪಚುನಾವಣೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸುರ್ಜೇವಾಲಾರವರು, ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ಸೇರಿದಂತೆ ಸುರ್ಜೇವಾಲಾ ಸಾಹೇಬರು ಕೂಡ ಒಂದು ಕೋರ್ ಕಮಿಟಿಯನ್ನ ಮಾಡಿದ್ದಾರೆ. ಆ ಕೋರ್ ಕಮಿಟಿಯಲ್ಲಿ ನಸೀರ್ ಅಹಮದ್ ಸಾಹೇಬ್ರವರನ್ನ ಬಾಗಲಕೋಟೆಯ ಚುನಾವಣೆಗೆ, ಉಪಚುನಾವಣೆಗೆ ಸತೀಶ್ ಜಾರಕಿಹೊಳಿ ಮತ್ತು ನಸೀರ್ ಅಹಮದ್ ಸಾಹೇಬ್ರವರನ್ನ ಆ ಉಪಚುನಾವಣೆ ಕೋರ್ ಕಮಿಟಿಯಲ್ಲಿ ಮಾಡಿ ಆ ಉಪಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಅವರು 5ನೇ ತಾರೀಕು ಮುಖ್ಯಮಂತ್ರಿಗಳ ಜೊತೆ ದಾವಣಗೆರೆಗೆ ಬಂದಾಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ದಯಮಾಡಿ ನೀವು ಬಾಗಲಕೋಟೆಯನ್ನ ನೀವು ಸರಿಪಡಿಸಬೇಕು, ಬಾಗಲಕೋಟೆಯಲ್ಲ ನಿಲ್ಲಬೇಕು, ನೀವು ಬಾಗಲಕೋಟೆಯನ್ನು ಬಿಟ್ಟು ಎಲ್ಲೂ ಕೂಡ ಕದಲಬಾರದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇಂಥ ನಿರ್ದೇಶನದ ಮೇಲೆಗೆ ಮಾನ್ಯ ನಸೀರ್ ಅಹಮದ್ ಸಾಹೇಬರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ನಮಗೆ ಸೋಲಾಗೋದಿಲ್ಲ. ಯಾವ ಕಾರಣಕ್ಕಾಗಿ ಇವತ್ತು ಗೊಂದಲವನ್ನು ಹುಟ್ಟಾಕಿದ್ದಾರೆ ನಮಗೂ ಗೊತ್ತಿಲ್ಲ. ನಮ್ಮ ನಾಯಕರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಾನೆ, ನಾವು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಾನೆ. ವಿನಾಕಾರಣವಾಗಿ ನಸೀರ್ ಅಹಮದ್ ಸಾಹೇಬ್ರವರನ್ನ ಷಡ್ಯಂತ್ರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕಂದ್ರೆ ಅವರು ಪ್ರತಿ ಚುನಾವಣೆಯಲ್ಲೂ ಕೂಡ ತ್ಯಾಗದ ಮನಸ್ಸಿನಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅವರು 2013ರಲ್ಲಿ ನಿಂತಾಗ್ಲೂ ಕೂಡ ಅನೇಕ ತೊಂದರೆಗಳಾಗಿದ್ರು ಕೂಡ ಅವೆಲ್ಲವನ್ನು ಮೆಟ್ಟಿ ನಿಂತು ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂಗೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಿಂತಿರ್ತಕ್ಕಂಥದ್ದು. ಅಹಿಂದ ವರ್ಗವನ್ನ ಸಿದ್ದರಾಮಯ್ಯ ಅವರು ಬರ್ತಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಅಹಿಂದ ವರ್ಗವನ್ನ ಎಲ್ಲರನ್ನೂ ಕೂಡ ವಿವಿಧ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಒಂದು ಗೂಡಿಗೆ ಸೇರಿಸಿ ಚುನಾವಣೆ ನಡೆಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ನಸೀರ್ ಅಹಮದ್ ಸಾಹೇಬ್ರವರು. ನಸೀರ್ ಅಹಮದ್ ಸಾಹೇಬರು 2023ರ ಚುನಾವಣೆಯಲ್ಲಿ ಇಡೀ ಹಿಂದೆಂದೂ ಕೂಡ ಮುಸ್ಲಿಮಾನ್ ಸಮುದಾಯ 100% ಮತ ಕಾಂಗ್ರೆಸ್ ಕೊಡ್ತಕ್ಕಂಥ ಸಂದರ್ಭ ಇರಲಿಲ್ಲ. ಆದರೆ ಹಿರಿಯರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು ರಾಜ್ಯದ ಎಲ್ಲ ಮೌಲ್ಯಗಳನ್ನ, ಎಲ್ಲ ಮುಖಂಡರನ್ನ ಸೇರಿಸಿ ನಮ್ಗೆ ಯಾವ ಪಕ್ಷ ತೊಂದರೆ ಕೊಡ್ತಾ ಇದೆ, ನಮಗೆ ಯಾವ ಬಟ್ಟ ವಿಚಾರದಲ್ಲಿ, ಆಹಾರ ವಿಚಾರದಲ್ಲಿ ತೊಂದರೆ ಕೊಡ್ತಾ ಇರ್ತಕ್ಕಂಥ ಪಕ್ಷಕ್ಕೆ ನಾವು ಯಾವುದೇ ಕಾರಣಕ್ಕೂ ಮತ ನೀಡಬಾರ್ದು. ಆ ಓಟು ವಿಕೇಂದ್ರೀಕರಣ ಆಗಬಾರ್ದು. ಎಲ್ಲ ಓಟು ಕೂಡ ಕೇಂದ್ರೀಕರಿಸಿಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ 23ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಮುಸ್ಲಿಮಾನ್ ಸಮುದಾಯದ, ಅಹಿಂದ ಸಮುದಾಯದ ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸಿರ್ತಕ್ಕಂಥದ್ರಲ್ಲಿ ನಸೀರ್ ಅಹಮದ್ ಸಾಹೇಬ್ ಅವರ ಪಾತ್ರ ಕೂಡ ಬಹಳ ದೊಡ್ಡದಾಗಿದೆ. ನಾವು ಹಿಂದೆ 73ರಲ್ಲಿ ಕ್ಯಾಬಿನೆಟ್ ಮಾಡಿದಾಗ್ಲೂ ಹೇಳಿದ್ವಿ, ನಸೀರ್ ಅಹಮದ್ ಸಾಹೇಬ್ರವರನ್ನ ನೀವು ಕ್ಯಾಬಿನೆಟ್ ತಗೋಬೇಕು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ನಸೀರ್ ಅಹಮದ್ ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳಿದ್ದಾರೆ, ಅವರನ್ನ ನೀವು ಕ್ಯಾಬಿನೆಟ್ ತಗೋಬೇಕು, ಆ ಸಮುದಾಯಕ್ಕೂ ಕೂಡ ಗೌರವ ಕೊಡ್ಬೇಕಂತೇಳಿ ಇದೇ ಅಹಿಂದ ಮುಖಂಡರು ನಾವೇ ಮಾತಾಡಿದ್ವಿ. ಇವತ್ತು ಷಡ್ಯಂತ್ರ ಮಾಡಿ ನಸೀರ್ ಅಹಮದ್ ಸಾಹೇಬ್ರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ದಯಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವ್ರು ಬಿಟ್ಬಿಡ್ರಿ.
ನಿಮಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರು ಬಹಳ ದೊಡ್ಡ ಶಕ್ತಿ. ಆ ಶಕ್ತಿಯನ್ನು ಮುನ್ನಡೆಸ್ತಾ ಇರ್ತಕ್ಕಂಥದ್ರಲ್ಲಿ ಪ್ರಥಮ ಸಾಲಿನಲ್ಲಿ ನಿಲ್ತಕ್ಕಂಥವ್ರು ನಜೀರ್ ಅಹಮದ್ ಸಾಹೇಬರು. ದಯಮಾಡಿ ನಜೀರ್ ಅಹಮದ್ ಸಾಹೇಬರನ್ನ ಯಾವುದೇ ಕಾರಣಕ್ಕೂ ನೀವು ಕೈ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾವು ನಿಮಗೆ ಒತ್ತಾಯ ಮಾಡ್ತಾ ಇದ್ದೇವೆ, ನಿಮಗೆ ಮನವಿ ಮಾಡ್ತಾ ಇದ್ದೇವೆ, ಅವರನ್ನ ಯಾವುದೇ ಕಾರಣಕ್ಕೂ ನೀವು ಮುಟ್ಟಬಾರದು. ನಜೀರ್ ಅಹಮದ್ ಸಾಹೇಬರು ಕಾಂಗ್ರೆಸ್ ಪಕ್ಷದ ಬಹಳ ದೊಡ್ಡ ಶಕ್ತಿ. ಹೀಗಾಗಿ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಸಲ್ಮಾನರ ಮುಖಂಡರನ್ನ ಕಡೆಗಣಿಸಿದಾಗ ಹಿರಿಯ ಮುಖಂಡರನ್ನ ಯಾವ್ಯಾವ ತೊಂದರೆಗಳಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲ ಕೂಡ ಮನಸ್ಸಲ್ಲಿ ಇಟ್ಕೊಂಡು ನಜೀರ್ ಅಹಮದ್ ಸಾಹೇಬ್ರವರನ್ನ ಕಾಪಾಡ್ಕೊಂಡು ಹೋಗ್ಬೇಕಂತೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪೇಜ್ಗೆ ಫಾಲೋ ಮಾಡಿ. ನಿಮ್ಮ ವಯಸ್ಸು ನಿಮ್ಮ ಹಕ್ಕು. ಯಶವಂತ್ ಕನ್ನಡ ನ್ಯೂಸ್.